ಪ್ರತಿ ವರ್ಷನೂ ನಾವು ಯೂಶಲಿ ನಮ್ಮ ಅಪ್ಪಾಜಿ ಮನೆಗೆ ಹೋಗಿ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಅಲ್ಲಿ ಜ್ಞಾನೋದಯ ಆಯ್ತು ಅಂತಾರಲ್ಲ ಹಂಗೆ. ಇವಾಗ ಕೇಕ್ ಮಾಡಕ್ಕೆ ಟೈಮ್ ಬಂದಿದೆ. ಕರೆಕ್ಟ್ ಆಗಿ ಹೇಳಿ. ಎಲ್ಲರಿಗೂ ಆಲ್ ದ ಬೆಸ್ಟ್, ಹ್ಯಾಪಿ ನ್ಯೂ ಇಯರ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಆಮ್ ಬ್ಯಾಕ್ ವಿತ್ ಅ ನ್ಯೂ ಬ್ಲಾಗ್. ಸೊ ಇವತ್ತು ನಾನು ನ್ಯೂ ಇಯರ್ ಹಿಂದಿನ ದಿನ ಅಂದರೆ ಕರೆಕ್ಟಾಗಿ 11 o'clock ಆಗಿದೆ ಟೈಮು. ಸೊ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಏನಕ್ಕೆ ಅಂತಂದರೆ ಯೂಶಲಿ ನಾವು ಪ್ರತಿ ವರ್ಷ ಲೈಕ್ ಹೊರಗಡೆಯಿಂದ ಕೇಕ್ ತಂದು ಕಟ್ ಮಾಡ್ತಾ ಇದ್ವಿ ಪ್ರತಿ ನ್ಯೂ ಇಯರ್ಗೂ. ಸೊ ಈ ಸರಿ ನಾನೇ ಬೇಕ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಬಟ್ ಅವನ್ ಇಲ್ಲ ಮನೇಲಿ. ಸೊ ನಾನು ಹಿಂಗೆ ಲೈಕ್ ಸ್ಟವ್ ಯೂಸ್ ಮಾಡ್ಕೊಂಡೆ ಹೆಂಗೆ ಬೇಕ್ ಮಾಡೋದು ಅಂತ ನಿಮ್ಗೆಲ್ಲ ತೋರಿಸ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟು ನಾನು ಇಂಗ್ರೀಡಿಯೆಂಟ್ಸ್ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ಬಿಡ್ತೀನಿ. ಫಸ್ಟು 1/2 cup ಕರ್ಡ್ ತೊಗೊಂಡಿದ್ದೀನಿ. ಆಮೇಲೆ ಇದು ಪೌಡರ್ ಶುಗರ್ 1 cup ತೊಗೊಂಡಿದ್ದೀನಿ. ಇದು ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ, ಇದು ವೆನಿಲಾ ಎಸೆನ್ಸು, ಇದು 1 cup ಫುಲ್ಲು ಆಯಿಲ್ ವೆಜಿಟೇಬಲ್ ಆಯಿಲ್ ತೊಗೊಂಡಿದ್ದೀನಿ. ಆಮೇಲೆ 3/4 ಭಾಗ ಅಷ್ಟು ಹಾಲು ತೊಗೊಂಡಿದ್ದೀನಿ. ಸೊ ಇಷ್ಟನ್ನು ಇವಾಗ ಮಿಕ್ಸ್ ಮಾಡಿ ಫಸ್ಟ್ ಬ್ಯಾಟರ್ ಮಾಡ್ಕೋಬೇಕು. ಸೊ ನಾನು ಎಷ್ಟೆಷ್ಟು ಕ್ವಾಂಟಿಟಿ ಹಾಕ್ತೀನಿ, ಆಮೇಲೆ ವೆನಿಲಾ ಎಸೆನ್ಸಲ್ಲಿ ಎಷ್ಟೆಷ್ಟು ಹಾಕ್ತೀನಿ ಅಂತ ನಿಮಗೆ ಹಾಕಿದಾಗ ತೋರಿಸ್ತಾ ಹೋಗ್ತೀನಿ. ಫಸ್ಟು ನಾನು 1/2 cup ಇದು 1/2 cup ಬರುತ್ತೆ ಅಷ್ಟು ಕರ್ಡ್ ತೊಗೊಂಡಿದ್ದೀನಿ. ಸೊ ಅದನ್ನು ಫಸ್ಟು ಹಾಕೋಣ. ಸೊ ಅದಕ್ಕೆ ಕರ್ಡ್ಗೆ ಇವಾಗ ಪೌಡರ್ ಮಾಡಿರೋ ಶುಗರ್ ಪೌಡರ್ ಮನೇಲೆ ಮಾಡಿಟ್ಕೊಂಡಿದ್ದೆ. ಸೊ ಇದು ಆಲ್ಮೋಸ್ಟ್ 1 cup ಇದೆ ಪೌಡರು. ಸೊ ಇದನ್ನ ಪೌಡರ್ ಮಾಡಿ ಇಟ್ಕೊಂಡಿದ್ದೆ. ನಾರ್ಮಲ್ ಶುಗರ್ನ ಪೌಡರ್ ಮಾಡಿ ಇಟ್ಕೊಂಡಿದ್ದೆ. ಇಲ್ಲಿ 1 cup ಅಷ್ಟು ಪೌಡರ್ ಶುಗರ್ ಹಾಕ್ತಾ ಇದ್ದೀನಿ. ಸೊ ಈ ಸ್ಪ್ಯಾಚುಲ ಯೂಸ್ ಮಾಡ್ಕೊಂಡು ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಫುಲ್ ಪ್ರಾಪರ್ ಆಗಿ ಅದನ್ನ ಮಿಕ್ಸ್ ಮಾಡಬೇಕು. ಸೊ ನೀವೆಲ್ಲ ನ್ಯೂ ಇಯರ್ ಹೆಂಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ. ಸೊ ಐ ವಿಲ್ ಬಿ ವೆರಿ ಹ್ಯಾಪಿ ಟು ಹಿಯರ್ ದಟ್. ಸೊ ಈಗ ಕರ್ಡ್ನ ಮತ್ತೆ ಪೌಡರ್ ಶುಗರ್ನ ಕರೆಕ್ಟಾಗಿ ಮಿಕ್ಸ್ ಮಾಡಾಗಿದೆ. ಇವಾಗ ಇದಕ್ಕೇನೆ 1/2 teaspoon ಅಷ್ಟು ವೆನಿಲಾ ಎಸೆನ್ಸ್ ಹಾಕೋಣ. ಅದು ಫ್ಲೇವರ್ಗೋಸ್ಕರ ಅಷ್ಟೇ. ಸೊ ವೆನಿಲಾ ಎಸೆನ್ಸ್ ಆ್ಯಡ್ ಮಾಡಿ ಆಗಿದೆ. ಇವಾಗ ಆಗಲೇ ಹೇಳ್ದಂಗೆ ನಾನು 1/2 cup ಅಷ್ಟು ವೆಜಿಟೇಬಲ್ ಆಯಿಲ್ ತೊಗೊಂಡಿದ್ದೀನಿ ಅಂತ ಹೇಳಿ ಇವಾಗ ಇದ್ರೊಳಗಡೆ ಹಾಕ್ತಾ ಇದ್ದೀನಿ. ಅದು ಥಿಕ್ ಬ್ಯಾಟರ್ ಆಗಬೇಕು. ಈ ಥರ ವಾಟ್ರಿ ಕನ್ಸಿಸ್ಟೆನ್ಸಿಯಲ್ಲಿ ಇರಬಾರ್ದು. ಸೊ ಅದು ಸ್ವಲ್ಪ ಥಿಕ್ ಬ್ಯಾಟರ್ ಆಗೋ ತನಕ ನೀವು ಸ್ಟಿರ್ ಮಾಡ್ತಾನೆ ಇರಬೇಕಾಗುತ್ತೆ. ಪ್ರತಿ ವರ್ಷನೂ ನಾವು ಯೂಶಲಿ ನಮ್ಮ ಅಪ್ಪಾಜಿ ಮನೆಗೆ ಹೋಗಿ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಸೊ ಲಾಸ್ಟ್ ಇಯರ್ ಇಂದ ಎಲ್ಲರೂ ಬ್ಯುಸಿ ಇರೋದ್ರಿಂದ ಆಗ್ತಾ ಇಲ್ಲ. ಸೊ ಈ ಸರಿ ವೈ ನಾಟ್ ನಾನು ಮನೇಲೇ ಇದ್ದೀನಿ ಆ್ಯಂಡ್ ವೈ ನಾಟ್ ನನ್ನ ಫ್ಯಾಮಿಲಿ ಡೇನ ಸ್ಪೆಷಲ್ ಮಾಡಬಾರ್ದು. ಆ್ಯಂಡ್ ಅಫ್ಕೋರ್ಸ್ ಫಸ್ಟ್ ಡೇ ಆಗಿರೋದ್ರಿಂದ, ನ್ಯೂ ಇಯರ್ ಫಸ್ಟ್ ಡೇ ಆಗಿರೋದ್ರಿಂದ ಸೊ ಸ್ಪೆಷಲ್ ಮಾಡಬೇಕು ಅಂತ ಭಾಳ ಇಷ್ಟ ಆಯಿತು. ಯೋಚನೆ ಮಾಡ್ತಿದ್ದೆ ಏನು ಮಾಡೋದು ಅಂತ. ಸೊ ಸಡನ್ ಆಗಿ ನನಗೆ 9 o'clock ಜ್ಞಾನೋದಯ ಆಯಿತು ಅಂತಾರಲ್ಲ ಹಂಗೆ ಕೇಕ್ ಬೇಕ್ ಮಾಡೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಬಂತು. ಸೊ ಅದಕ್ಕೆ ನಮ್ಮನ್ನು ಸರಿ ಆಯಿತು ಮಾಡು, ಹೆಂಗೆ ಮಾಡ್ತೀಯ ನೋಡೋಣ ಅಂತ ಅಂದರು. ಸೊ ಅದಕ್ಕೆ ಸ್ಟಾರ್ಟ್ ಮಾಡ್ಕೊಬಿಟ್ಟೆ. ಸೊ ಈಗೆಲ್ಲ ಇಂಗ್ರೀಡಿಯೆಂಟ್ಸ್ ತಂದು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇದು ಥಿಕ್ ಕನ್ಸಿಸ್ಟೆನ್ಸಿ ಬರೋ ತನಕನೂ ಹಿಂಗೆ ಸ್ಟಿರ್ ಮಾಡ್ತಾ ಇರಬೇಕಾಗುತ್ತೆ. ಸೊ ಇದು ಮಾಡಿಬಿಟ್ಟು ಸಿಗ್ತೀನಿ. ನೋಡಿ ಗೈಸ್, ಫಾರ್ ಮೈ ಹೆಲ್ಪ್ ಶಶಾಂಕ್ ಮಾಡ್ತಾ ಇದ್ದಾನೆ. ಅದು ಸಿಕ್ಕಾಬಟ್ಟೆ ಸ್ಟಿರ್ ಮಾಡಬೇಕಾಗಿರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಇಲ್ಲಿ ನೋಡಿ, ಹಾಯ್, ಏನು ಮಾಡ್ತಿದ್ದಾರೆ ಅಂತ ನೋಡಕ್ಕೆ ಬಂದಿದ್ದಾರೆ. ಸೊ ಇವತ್ತೆಲ್ಲ ನನ್ನ ಸಪೋರ್ಟಿಗಿದ್ದಾರೆ ಆ್ಯಂಡ್ ಅವ್ನು ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾನೆ. ಬಿಕಾಸ್ ಅದು ಸಿಕ್ಕಾಬಟ್ಟೆ ಕಷ್ಟ, ಸ್ಟೇರ್ ಮಾಡ್ತಾನೆ ಇರಬೇಕು ಕನ್ಸಿಸ್ಟೆನ್ಸಿ ಬರೋ ತನಕನೂ. ಸೊ ಅದು ಮಾಡಲಿ ಅವನು. ಅದಾದಮೇಲೆ ನಾನು ಏನೇನು ಆ್ಯಡ್ ಮಾಡಬೇಕು ಅಂತ ನಿಮ್ಗೆ ತೋರಿಸ್ತೀನಿ. ಫೈನಲಿ ನಾವು ಅಣ್ಣ ಕಷ್ಟಪಟ್ಟು ನಾನು ಕಷ್ಟಪಟ್ಟು ಫೈನಲಿ ಬ್ಯಾಟರ್ ಆಗಿದೆ. ಅಂದರೆ ಅರ್ಧಂಬರ್ಧ ಆಗಿದೆ, ಇನ್ನೂ ಫುಲ್ ಆಗಿಲ್ಲ. ಸೊ ಆಯಿಲ್ ಹಾಕಿದ್ಮೇಲೆ ಸ್ವಲ್ಪ ಸಿಕ್ಕಾಬಟ್ಟೆ ಸ್ಟಿರ್ ಮಾಡಬೇಕಾಗುತ್ತೆ, ಯಾಕಂದರೆ ಅದು ಥಿಕ್ ಕನ್ಸಿಸ್ಟೆನ್ಸಿಗೆ ಬರಬೇಕು. ಸೊ ಇವಾಗ ಅದು ಆಲ್ಮೋಸ್ಟ್ ಥಿಕ್ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಈಗ ನೆಕ್ಸ್ಟು ಈ ಬ್ಯಾಟರ್ಗೆ ನಾನು ಆಗಲೇ ಹೇಳ್ದಂಗೆ 1/4 cup ಮೈದಾ ತೊಗೊಂಡಿದ್ದೆ. ಸೊ ಅದನ್ನ ಇವಾಗ ಬ್ಯಾಟರ್ ಒಳಗಡೆ ಆ್ಯಡ್ ಮಾಡೋಣ. ಮಿಕ್ಸ್ ಮಾಡಬೇಕು. ಇವಾಗ ಅದು ಸಿಕ್ಕಾಪಟ್ಟೆ ಥಿಕ್ ಕನ್ಸಿಸ್ಟೆನ್ಸಿ ಆಗೋಗಿದೆ. ಅದಕ್ಕೆ ಇವಾಗ ಕೇಕ್ನ ಬೇಕ್ ಮಾಡಬೇಕಾದ್ರೆ ಅದು ಉಬ್ಬೇಕಂತಾರಲ್ವಾ. ಸೊ ಅದಕ್ಕೆ ಬೇಕಿಂಗ್ ಪೌಡರ್ 1 teaspoon ಮತ್ತು ಬೇಕಿಂಗ್ ಸೋಡಾ 1/2 teaspoon ಹಾಕ್ತಾ ಇದ್ದೀನಿ. ಇಷ್ಟು ಹಾಕ್ತೀನಿ. ಬೇಕಿಂಗ್ ಸೋಡಾ ಸ್ವಲ್ಪ ಹಾಕ್ತೀನಿ. ಸೊ ಈಗ ಅಷ್ಟನ್ನು ಮಿಕ್ಸ್ ಮಾಡೋಣ. ಅದು ಮೈದಾ ಹಾಕಿದ್ಮೇಲಂತೂ ಸಿಕ್ಕಾಪಟ್ಟೆ ಥಿಕ್ ಕನ್ಸಿಸ್ಟೆನ್ಸಿ ಆಗೋಗಿದೆ. ಸೊ ಅದು ಬ್ಯಾಟರ್ ಥರ ಆ್ಯಕ್ಚುಲಿ ಇಲ್ಲ. ಇಷ್ಟು ಥಿಕ್ ಕನ್ಸಿಸ್ಟೆನ್ಸಿ ಆದರೆ ಬೇಕ್ ಮಾಡೋಕೆ ಕಷ್ಟ ಆಗುತ್ತೆ.
ಸೊ ಅದಕ್ಕೆ ನಾನು ಇವಾಗ ಇದನ್ನ ಮಿಕ್ಸ್ ಮಾಡಾದ್ಮೇಲೆ ಇದಕ್ಕೆ ಮಿಲ್ಕ್ ಹಾಕ್ತಾ ಇನ್ನೊಂದ್ಸರಿ ಮಿಕ್ಸ್ ಮಾಡ್ತಾ ಹೋಗ್ತೀನಿ. ಓಕೆ ಗೈಸ್, ಇವಾಗ ಈ ತರ ರನ್ನಿ ಕನ್ಸಿಸ್ಟೆನ್ಸಿನೂ ಇಲ್ಲ, ತುಂಬಾ ಹಾರ್ಡಿನೂ ಇಲ್ಲ. ಸೊ ಪ್ರಾಪರ್ ಕನ್ಸಿಸ್ಟೆನ್ಸಿ ಇದೆ ಅಂತ ಅನ್ಕೊಂಡಿದೀನಿ. ಸೊ ಇವಾಗ ನಾನು ಕೇಕ್ ಮಾಡೋ ಪ್ಯಾನ್ನ ಮುಂಚೆನೆ ತಂದಿಟ್ಟಿದ್ದೆ, ಬಟ್ ಇವಾಗ ಕೇಕ್ ಮಾಡೋಕ್ಕೆ ಟೈಮ್ ಬಂದಿದೆ. ಸೊ ಇದರಲ್ಲಿ ಕೇಕ್ ಮಾಡೋಣ ಅನ್ಕೊಂಡಿದ್ದೀನಿ. ಸೊ ಫಸ್ಟು ಇದಕ್ಕೆ ಆಯಿಲ್ ಹಾಕೋಣ. ಅದಾದ್ಮೇಲೆ ಬಟರ್ ಪೇಪರ್ ಇದೆ ನನ್ನ ಹತ್ರ. ಬಟರ್ ಪೇಪರ್ ಹಾಕಿ ಅದ್ರ ಮೇಲೆ ಬ್ಯಾಟರ್ನ ಪೋರ್ ಮಾಡಬೇಕು. ಇದರೊಳಗಡೆ ಆಯಿಲ್ ಹಾಕ್ತಾ ಇದ್ದೀನಿ. ಸೊ ಬಟರ್ ಪೇಪರ್ ನನ್ನ ಹತ್ರ ಇರಲಿಲ್ಲ, ಸೊ ಅದಕ್ಕೆ ಒಬ್ಬಟ್ಟು ತಟ್ಟೋ ಪೇಪರ್ನ ತೊಗೊಂಡಿದ್ದೀನಿ. ಸೊ ಅದನ್ನು ಕ್ಲೀನಾಗಿ ಪ್ಲೇಸ್ ಮಾಡೋಣ. ಕುತ್ಕೊಳ್ಳಿ ಅಂತ ಇನ್ನೊಂದು ಸ್ವಲ್ಪ ಆಯಿಲ್ ಹಾಕ್ತಾ ಇದ್ದೀನಿ. ಇವಾಗ ಇದಕ್ಕೆ ಆ ಬ್ಯಾಟರ್ನ ಹಾಕ್ತೀನಿ. ಸೊ ಈಗ ಅದಕ್ಕೆ ಪೋರ್ ಮಾಡಿದ್ದೀನಿ. ಸೊ ಏನು ಲಮ್ಸ್ ಬರಬಾರ್ದು. ಲಮ್ಸ್ ಬಂದರೆ ಅಲ್ಲಿ ಮತ್ತೆ ಬೇಕ್ ಮಾಡ್ಬೇಕಾದ್ರೆ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಏನು ಲಮ್ಸ್ ಬರ್ದಿರೋ ಥರ ಎಲ್ಲ ಕಡೆ ಫಿಲ್ ಮಾಡೋಣ. ಬ್ಯಾಟರ್ ರೆಡಿ ಆಗಿದೆ ಅಂತ ಹೇಳಿದ್ನಲ್ಲ. ಸೊ ಇವಾಗ ಒಂದು ಪಾತ್ರೆ ತಗೊಂಡಿದ್ದೀನಿ. ನಮ್ಮ ಹತ್ರ ಅವನ್ ಇಲ್ದರ ಫಸ್ಟೇ ಹೇಳ್ಬಿಟ್ಟೆ ಅವನ್ ಇಲ್ಲ ಅಂತ. ಸೊ ಈ ಪಾತ್ರೆಯಲ್ಲೇ ಮಾಡ್ತಾ ಇರೋದು. ಸೊ ಈಗ ಫಸ್ಟು ಅದನ್ನ ಪ್ರೀ ಹೀಟ್ ಮಾಡಬೇಕು. ಅದಕ್ಕೋಸ್ಕರ ನಾನು ಕಲ್ಲುಪ್ಪನ್ನ ಕೆಳಗಡೆ ಹಾಕ್ತಾ ಇದ್ದೀನಿ. ಮಾಡಾದ್ಮೇಲೆ ಇದನ್ನ ಇಡ್ತೀನಿ. ಇವಾಗ ಸದ್ಯಕ್ಕೆ ಇವಾಗಲೇ ಇಟ್ಬಿಡ್ತೀನಿ ಇದನ್ನ ಸ್ಟ್ಯಾಂಡು. ಸೊ ಇದು ಇಟ್ಬಿಟ್ಟು ಪ್ರೀ ಹೀಟ್ ಮಾಡ್ತೀನಿ ಒಂದು 5 ನಿಮಿಷ. ಅದಾದ್ಮೇಲೆ ಹಾಗೆ ಬ್ಯಾಟರ್ನ ಇಟ್ಟು ಒಳಗಡೆ ಇಡ್ತೀನಿ. ಸೊ ಈ ಪ್ರೀ ಹೀಟ್ ಮಾಡೋಕ್ಕೆ ಕ್ಲೋಸ್ ಮಾಡಿಟ್ಟಿದ್ದೀನಿ. ಒಂದು 2 to 3 ಮಿನಿಟ್ಸ್ ಪ್ರೀ ಹೀಟ್ ಆದರೆ ಸಾಕು. ಅದಾದ್ಮೇಲೆ ಡೈರೆಕ್ಟಾಗಿ ಬ್ಯಾಟರ್ನ ಎತ್ತಿ ಒಳಗಡೆ ಇಡೋದಷ್ಟೇ. ಅದಾದ್ಮೇಲೆ ಒಂದು 30 to 40 ಮಿನಿಟ್ಸ್ ವೆಯ್ಟ್ ಮಾಡಬೇಕು. ಅದಾದ್ಮೇಲೆ 30 ಮಿನಿಟ್ಸ್, ಅರ್ಧ ಗಂಟೆ ಬೇಡ ಅನ್ಕೊಳ್ತೀನಿ. ನೋಡೋಣ, ನನಗೂ ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಗೊತ್ತಿಲ್ಲ. ಸೊ ಅದು ಇಟ್ಟಾದ್ಮೇಲೆ ಹೇಳ್ತೀನಿ. ಓಕೆ ಗ್ಯಾಸ್, ಇದು ಅದು 2 ಮಿನಿಟ್ಸ್ ಅಂತ ಹೇಳಿದೆ ಅಷ್ಟೇ. ಸೊ ಈಗ ಅದನ್ನ ಬ್ಯಾಟರ್ನ ಒಳಗೆ ಇಡ್ತಾ ಇದ್ದೀನಿ. ಇಟ್ಟಿದ್ದೀನಿ. ಈಗ ಅದ್ರ ಮೇಲೆ ಪ್ಲೇಟ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ಒಂದು 30 ಮಿನಿಟ್ಸ್ ವೆಯ್ಟ್ ಮಾಡೋಣ, ಅದು ಹೇಗೆ ಕುಕ್ ಆಗುತ್ತೆ ಲೆಟ್ಸಿ. ಬೇಕಾದ್ಮೇಲೆ ನಿಮ್ಗೆ ತೋರಿಸ್ತೀನಿ. ಐ ವಿಶ್ ಇಟ್ ವಿಲ್ ಕಮ್ ವೆಲ್. ಆ್ಯಂಡ್ ಈ ನ್ಯೂ ಇಯರ್ ಹಿಂಗೆ ಸ್ಟಾರ್ಟ್ ಆಗ್ತಿದೆ. ಸೊ ನೋಡೋಣ. ಸೊ ನ್ಯೂ ಇಯರ್ ಸ್ಟಾರ್ಟ್ ಆಗೋಕ್ಕೆ ಇನ್ನೂ ಅರ್ಧ ಗಂಟೆ ಇದೆ. ಸೊ ಅಷ್ಟರಲ್ಲಿ ಅದೇ ಕರೆಕ್ಟ್ ಟೈಮ್ಗೆ ಇದಾಗೋಗುತ್ತೆ. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಓಕೆ ಗೈಸ್, ಅಲ್ಲಿ ತೆಗಿಬೇಕಾದ್ರೆ ಸಿಕ್ಕಾಬಟ್ಟೆ ಜುಗಾಡ್ ಮಾಡಿ ತೆಗ್ದಿದ್ದೀವಿ. ಬಟ್ ಚೆನ್ನಾಗಿ ಬಂದಿದೆ. ಟೇಸ್ಟ್ ಇನ್ನೂ ಮಾಡಿಲ್ಲ. ಸೊ ಕೇಕ್ ಈ ಥರ ಇದೆ. ಕೇಕ್ ಥರ ಕಾಣ್ತಿದೆ ಅಂತ ನಂಗೆ ಗೊತ್ತಿಲ್ಲ, ಬಟ್ ಅವರಿಲ್ಲದೆ ಮಾಡಿರೋದ್ರಿಂದ ಹೀಗೆ ಬರುತ್ತೆ. ಬಟ್ ಎಲ್ಲ ಪ್ರಾಪರ್ ಆಗಿದೆ. ಸೊ ಇವಾಗ ಕೇಕ್ ಕಟ್ ಮಾಡಿ ನನ್ನ ಫ್ಯಾಮಿಲಿನೆಲ್ಲ ಹೆಂಗಿದೆ ಕೇಕು ಅಂತ ಕೇಳಿ ಈ ಬ್ಲಾಗ್ನ ಎಂಡ್ ಮಾಡೋಣ. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಹೆಂಗಿದೆ ಕೇಕು? ಕರೆಕ್ಟ್ ಆಗಿ ಹೇಳಿ ರಿವ್ಯೂ. ಹೌ ಇಸ್ ದ ಕೇಕ್? ಕರೆಕ್ಟ್ ಆಗಿ ಹೇಳಿ ಅಪ್ಪ. ಹೇಳಪ್ಪ. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್ ಎಲ್ರಿಗೂ. ಕೇಕ್ ತುಂಬಾ ಚೆನ್ನಾಗಿ ಬಂದಿದೆ. ಅದು ಮೇಲ್ಪಾಟ ಕಾಣಿಸಿದೆ ಅಷ್ಟೇ, ಬಟ್ ಫ್ಲಫಿ ಆಗಿ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ. ಹೌ ಇಸ್ ದ ಕೇಕ್? ಸೂಪರ್. ಚೆನ್ನಾಗಿತ್ತಾ? ಏನ್ ಹೇಳ್ತಿ ಎಲ್ರಿಗೂ? ಎಲ್ಲರಿಗೂ ಆಲ್ ದ ಬೆಸ್ಟ್. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಹಳೆ ವರ್ಷದಲ್ಲಿ ಏನೇ ಕಹಿ ಘಟನೆ ಸಿಹಿ ಘಟನೆ ನಡೆದಿದ್ರು ಅದನ್ನೆಲ್ಲ ಮರೆತು 2026ರಲ್ಲಿ ನಿಮ್ಮ ಆಸೆಗಳೆಲ್ಲ ಈಡೇರಿಸ್ಕೊಂಡು ಚೆನ್ನಾಗಾಗ್ಲಿ, ಎಲ್ಲ ಚೆನ್ನಾಗಾಗ್ಲಿ. ಥ್ಯಾಂಕ್ ಯು. ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಒಂದಲ್ಲಿ ಏನೇ ಅನ್ಕೊಂಡಿದ್ರು ಎಲ್ಲ ನೆರವೇರಲಿ. ಕುಟುಂಬದವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಳಿ. ಎಲ್ಲ ನೂರಾರು ಕಾಲ ಚೆನ್ನಾಗಿ ಬಾಳಿ ಅಷ್ಟೇ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಹೇಳ್ತಾ, ಆ್ಯಂಡ್ ನನಗೂ ಸಿಕ್ಕಾಪಟ್ಟೆ ಕೇಕ್ ಇಷ್ಟ ಆಯಿತು. ಕರೆಕ್ಟಾಗಿ ಹೇಳು, ಲೈಕ್ ಫ್ರ್ಯಾಂಕ್ ಆಗಿ ಹೇಳು, ಕೇಕ್ ಹೇಗಿತ್ತು ಅಂತ. ಫಸ್ಟ್ ಟೈಮ್ ಟ್ರೈ ಮಾಡಿರೋದಕ್ಕೆ ಕಂಪ್ಯಾರಿಟಿವ್ಲಿ ಇಟ್ ಇಸ್ ಗುಡ್. ಓಕೆ, ಐ ಆಮ್ ಹ್ಯಾಪಿ. ನನಗೂ ಅನಿಸಿತ್ತು ಕೇಕ್ ಚೆನ್ನಾಗಿ ಬರುತ್ತೋ ಇಲ್ವೋ ಅಂತ. ಅವರಿಲ್ದರ ಕಾರಣ ಟ್ರೈ ಮಾಡಿದ್ದೀನಿ. ಸೊ ಚೆನ್ನಾಗಿ ಬಂದಿದೆ ಅಂತ ಅನ್ಕೊತೀನಿ. ಪ್ಲೀಸ್ ಡೋಂಟ್ ಜಡ್ಜ್. ಅದು ನೋಡೋಕೆ ಹಂಗಿರ್ಬೋದು, ಬಟ್ ನಿಜವಾಗ್ಲೂ ತಿನ್ನೋ ಟೇಸ್ಟ್ ಸಕ್ಕತ್ತಾಗಿತ್ತು. ಸೊ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಎಲ್ರಿಗೂ ವೆರಿ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ, ಎಲ್ರಿಗೂ ಲೈಫಲ್ಲಿ ಒಳ್ಳೇದಾಗಲಿ, ಅಂದ್ಕೊಂಡಿದ್ದೆಲ್ಲ ಸಿಗಲಿ. 2026 ಬೆಸ್ಟ್ ಇಯರ್ ಆಗಲಿ. ಆ್ಯಂಡ್ ನನಗೂ ಕೂಡ ನಿಮಗೂ ಕೂಡ. ಆ್ಯಂಡ್ ಜಾಸ್ತಿ ನನಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಹಂಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಎಂಟರ್ಟೈನ್ ಮಾಡ್ತಾ ಇರ್ತೀವಿ. ಹೀಗೆ ಎಂಟರ್ಟೈನ್ ಮಾಡ್ತಿರ್ತೀವಿ ಇಡೀ ಫ್ಯಾಮಿಲಿ. ಸೊ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್. See you.